ಈ PCOS ಮತ್ತು PCODಯಲ್ಲಿ ನಿಮ್ಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಇರುವಾಗ ಆಯುರ್ವೇದದ ಪ್ರಕಾರ ಎಳ್ಳು ಅಥವಾ ತಿಲ ಇದು ತುಂಬಾ ನಿಮಗೆ ಸಹಾಯ ಮಾಡುತ್ತೆ. ಈ ಎಳ್ಳಿನಲ್ಲಿ ಲಿಗ್ನಾನ್ಸ್ ಅಂತ ಒಂದು ಬಯೋಕೆಮಿಕಲ್ ಇರುತ್ತೆ. ಇದು ನಿಮ್ಮ ಎಸ್ಟ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಇದರಲ್ಲಿ ಹೇರಳವಾಗಿರುವಂತಹ ಮೆಗ್ನೀಷಿಯಂ ಮತ್ತೆ ಹೆಲ್ತಿ ಫ್ಯಾಟ್ಸ್ ನಿಮ್ಮ ಒಂದು ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಮಾಡುತ್ತೆ. ಇದರಲ್ಲಿ ಅಧಿಕವಾಗಿರುವಂತಹ ಆಂಟಿ ಆಕ್ಸಿಡೆಂಟ್ಗಳು ನಿಮ್ಮಲ್ಲಿರುವಂತಹ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ. ಇದರಲ್ಲಿರುವಂತಹ ಜಿಂಕ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ವಿಟಮಿನ್ ಇ ಹೇರಳವಾಗಿರುತ್ತೆ. ಅಂಡಾಣುಗಳನ್ನು ತುಂಬ ಆರೋಗ್ಯಕರವಾಗಿ ಮಾಡುತ್ತೆ. ಅಲ್ಲದೆ ನಿಮ್ಮ ಚರ್ಮ ಮತ್ತು ಕೂದಲನ್ನು ತುಂಬ ಚೆನ್ನಾಗಿ ಆರೋಗ್ಯಕರವಾಗಿ ಇಡುತ್ತೆ. ಆದ್ದರಿಂದ ಈ ಎಳ್ಳನ್ನು ನೀವು PCOS ಅಥವಾ PCOD ಇರುವಾಗ ಪ್ರತಿದಿನ ನೀವು ಉಪಯೋಗಿಸಬಹುದು. ಯಾವ ಎಳ್ಳು ಒಳ್ಳೆಯದು? ಕರಿ ಎಳ್ಳ, ಬಿಳಿ ಎಳ್ಳ? ಆಯುರ್ವೇದದ ಪ್ರಕಾರ ಕರಿ ಎಳ್ಳು ತುಂಬಾನೇ ಒಳ್ಳೆಯದು. ಇದು ಎಷ್ಟು ತಗೋಬೇಕು? ಈ ಹುರಿದಿರುವಂತಹ ಕರಿ ಎಳ್ಳನ್ನು ದಿನಕ್ಕೆ 2 ಟೀ ಸ್ಪೂನ್ ಅಷ್ಟು ತಗೊಳ್ಳಿ, ನಿಮಗೆ ಲಾಭಗಳು ದೊರಕುತ್ತೆ. ಇದೇ ಥರ ನಿಮಗೆ ಈ ಆಯುರ್ವೇದದ ಪ್ರಕಾರ ನೈಸರ್ಗಿಕವಾಗಿ ಈ ಹಾರ್ಮೋನ್ ಹೇಗೆ ಬ್ಯಾಲೆನ್ಸ್ ಆಗಬೇಕು, ಮಂತ್ಲಿ ಕರೆಕ್ಟ್ ಹೇಗೆ ಮುಟ್ಟಾಗಬೇಕು, ಬೇಗ ಹೇಗೆ ನೀವು ಗರ್ಭಿಣಿಯರಾಗಬೇಕು, ಇವೆಲ್ಲವನ್ನ ತಿಳ್ಕೊಳ್ಳೋದಿದ್ರೆ ನನ್ನ ಒಂದು ವೆಬಿನಾರ್ಗೆ ನೀವು ರಿಜಿಸ್ಟರ್ ಆಗಿ. ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ. ಹಾಗೆಯೇ ಎಸ್ ಅಂತ ಕಮೆಂಟ್ ಮಾಡಿ, ನಾನೇ ನಿಮಗೆ ಲಿಂಕ್ ಕಳಿಸ್ತೇನೆ.